ನಮಸ್ಕಾರ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಹವಾಮಾನ ವಿಭಾಗಕ್ಕೆ ರೈತರಿಗೆ ಸ್ವಾಗತ ಕೋರ್ತೀನಿ. ನಮ್ಮ 2024 ಕೃಷಿ ಮೇಳಕ್ಕೆ ನಾನು ಡಾಕ್ಟರ್ ಮಂಜುನಾಥ್ MH ವಿಜ್ಞಾನಿಯಾಗಿ ಕೃಷಿ ಹವಾಮಾನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ರೈತರಿಗೆ ಈ ಸತಿ ನಮ್ಮ ಸ್ಟಾಲಲ್ಲಿ ಏನು ನೋಡೋದಕ್ಕೆ ಅವಕಾಶ ಇದೆ ಅಂತಂದ್ರೆ, ಮುಖ್ಯವಾಗಿ ನಮ್ಮ ವಿಭಾಗದಲ್ಲಿ ನಾವು ಹಮ್ಮಿಕೊಂಡಿರುವಂಥ ಪ್ರಾಯೋಜನೆಗಳ ಜೊತೆಗೆ ಯಾವ ರೀತಿ ನಮಗೆ ಭಾರತ ದೇಶದಲ್ಲಿ ಮುಂಗಾರು ಮಳೆ ಬರುತ್ತೆ, ಆ ಮುಂಗಾರು ಮಳೆಯ ಲಕ್ಷಣಗಳೇನು, ಅದೇ ರೀತಿ ಹಿಂಗಾರು ಮಳೆ ಯಾವ ರೀತಿ ಬರುತ್ತೆ, ಆ ಹಿಂಗಾರು ಮಳೆಯ ಲಕ್ಷಣಗಳು, ಇದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಜಿಲ್ಲಾವಾರು ಈ ವರ್ಷ ಪ್ರಸ್ತುತ ಅಂದ್ರೆ ಎಷ್ಟು ವಾಡಿಕೆ ಮಳೆ ಇದೆ ಮತ್ತೆ ಪ್ರಸಕ್ತ ಎಷ್ಟು ಮಳೆ ಬಿದ್ದಿದೆ, ಅದ್ರ ಜೊತೆಗೆ ನಕ್ಷತ್ರ ವೈಸ್ ಅಂದ್ರೆ ಮಳೆ ನಕ್ಷತ್ರವಾರು ನಮ್ಮ GKVKಯಲ್ಲಿ ಯಾವ್ಯಾವ ಮಳೆ ನಕ್ಷತ್ರದಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ ಮತ್ತೆ ಎಷ್ಟು ಬೀಳ್ಬೇಕಿತ್ತು ಅನ್ನೋದನ್ನು ತಾವು ಗಮನಿಸಬಹುದು. ಇಷ್ಟೇ ಅಲ್ಲದೆ ರೈತರು ಯಾವ್ಯಾವ ಮಳೆ ನಕ್ಷತ್ರದಲ್ಲಿ ಯಾವ್ಯಾವ ಬೆಳೆನ ಬೆಳಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿ ಹಾಕಿರೋಂಥದ್ದನ್ನು ನೀವು ನಮ್ಮ ಸ್ಟಾಲಲ್ಲಿ ಗಮನಿಸಬಹುದು. ಇದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಹವಾಮಾನ ಬದಲಾವಣೆಯಿಂದ ಈ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಜಾಸ್ತಿ ಆಗಿದೆ. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಏನಪ್ಪಾ ಅಂತಂದ್ರೆ ಬರ ಇರ್ಬೋದು, ನೆರೆ ಇರ್ಬೋದು, ಆಲಿಕಲ್ಲು ಇರ್ಬೋದು, ಹೀಟ್ ವೇವ್ ಇರ್ಬೋದು. ಇಂಥ ಸಂದರ್ಭದಲ್ಲಿ ಇವುಗಳ ಪರಿಣಾಮ ಯಾವ ರೀತಿ ಬೆಳೆಗಳಿಗೆ ಬೀಳ್ತವೆ, ಆ ಪರಿಣಾಮಗಳ ನಿರ್ವಹಣೆ ಹೇಗೆ ಅನ್ನೋದನ್ನ ನೀವು ನಮ್ಮ ಸ್ಟಾಲಲ್ಲಿ ಗಮನಿಸಬಹುದು. ಇದರ ಜೊತೆಗೆ ವಿಶೇಷವಾಗಿ ರೈತರು ಏನಪ್ಪಾ ಅಂತಂದ್ರೆ ತಮ್ಮ ಮೊಬೈಲ್ಗಳಲ್ಲೇ ಮೇಘದೂತನ್ನ ಆಪ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ತಮ್ಮ ತಾಲೂಕುಗಳಲ್ಲಿ ಇಂದಿನ ಒಂದು ವಾರ ಯಾವ ರೀತಿ ಮಳೆಯ ವಾತಾವರಣ ಇರ್ಬೋದು, ಬಿಸಿಲಿನ ವಾತಾವರಣ ಇರ್ಬೋದು, ಗಾಳಿಯ ವಾತಾವರಣ ಇರ್ಬೋದು, ಮೋಡದ ವಾತಾವರಣ ತಿಳ್ಕೊಳ್ಳೋದ್ರ ಜೊತೆಗೆ ಮುಂದಿನ 5 ದಿನಗಳು ಯಾವ ರೀತಿ ಮಳೆಯ ಪ್ರಮಾಣ ಇರುತ್ತೆ, ಬಿಸಿಲಿನ ಪ್ರಮಾಣ ಇರುತ್ತೆ, ಗಾಳಿಯ ದಿಕ್ಕು ಇರುತ್ತೆ, ಗಾಳಿಯ ವೇಗ ಇರುತ್ತೆ, ಇದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ಈ ರೀತಿ ಮಳೆ ಇದ್ರೆ ನೀವು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ನಡೆಸಬಹುದು, ಈ ತರದನ್ನು ಸಹ ಪಡಿಬಹುದು. ಇದು ಕೇವಲ ನಮ್ಮ ಏನಪ್ಪಾ ಅಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂಗೆ ಅಲ್ಲ, ಕೃಷಿಯೇತರ ಚಟುವಟಿಕೆ ನಮ್ಗೆ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಣೆ ಇರ್ಬೋದು, ಹಂದಿ ಸಾಕಣೆ ಇರ್ಬೋದು, ರೋಗ ಕೀಟ ಇರ್ಬೋದು, ಇವುಗಳ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಮುಂದಿನ 5 ದಿನಗಳು ನಮ್ಮ ವಾತಾವರಣ ಹೆಂಗಿರುತ್ತೆ ಅದರ ಆಧಾರದ ಮೇಲೆ ಯಾವ ರೀತಿ ಕೃಷಿ ಸಲಹೆಗಳನ್ನ ಪಡಿಬಹುದು. ಇಲ್ಲಿ ಇದ್ರ ಜೊತೆಗೆ ರೈತರಿಗೆ ವಿಶೇಷವಾಗಿ ಈ ತರದನ್ನ ಪಡೆಯೋದ್ರ ಜೊತೆಗೆ ಒಂದು ದಾಮಿನಿ ಅಂತ ಆಪ್ ಇದೆ. ಈ ದಾಮಿನಿ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಗೆ ಸಿಡಿಲು ಬರೋದಕ್ಕೆ ಮುಂಚೆ 15 ನಿಮಿಷ ಮುಂಚೆ ರೈತರು ರಿಜಿಸ್ಟರ್ ಆದ್ರೆ 15 ನಿಮಿಷ ಮುಂಚೆ ನಿಮಗೆ ಒಂದು ಅಲರ್ಟ್ ಬರುತ್ತೆ. ಈ ಅಲರ್ಟ್ ಬಂದಾಗ 20 ರಿಂದ 40 ಕಿಲೋಮೀಟರ್ ರೇಡಿಯೋ ವ್ಯಾಪ್ತಿಯಲ್ಲಿ ಎಲ್ಲಿ ಸಿಡಿಲು ಬರುತ್ತೆ ಅಂತ ಎಕ್ಸಾಕ್ಟ್ ಗೊತ್ತಾಗೋದ್ರ ಜೊತೆಗೆ ನೀವು ಆ ಸಮಯದಲ್ಲಿ ಯಾವೆಲ್ಲ ಇದನ್ನ ಅನುಸರಿಸಬೇಕು ಅಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಬೇಕು ಅನ್ನೋದನ್ನು ಸಹ ಇದರಲ್ಲಿ ತಿಳ್ಕೊಬಹುದು. ರೈತರು ದಯವಿಟ್ಟು ಇದೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಅಳವಡಿಸ್ಕೊಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.